Hello dear friend, welcome to my new video here Yuvraj from EV Talk channel. Dear students, ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಯೂಸ್ಫುಲ್ ಹಾಗೂ ಇಂಪಾರ್ಟೆಂಟ್ ಇದೆ ಟಾಪಿಕ್ ಇದು. ಯಾಕಂತಂದ್ರೆ ಇಲ್ಲಿ ನಿಮಗೆ ಸ್ವಲ್ಪ ಸೆಂಟೆನ್ಸ್ ಅಲ್ಲಿ ಬರುವಂತ ಎರರ್ಸ್ ಬಗ್ಗೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಯಾವ ರೀತಿ ಎರರ್ಸ್ ಇರುತ್ತೆ ಸೆಂಟೆನ್ಸ್ ಅಲ್ಲಿ ಅಂತ. ಸೀದೆ ನಿಮ್ಮ ಸ್ಕ್ರೀನ್ ಮೇಲೆ ಮೊದಲನೇ ಸೆಂಟೆನ್ಸ್ ಬರ್ತಾ ಇದೆ. ಈ ಲಾಸ್ಟ್ ಬೋತ್ ಆಫ್ ಹಿಸ್ ಪೆನ್ಸ್ ಅಂತ ಇದೆ. ಸೊ ಸೆಂಟೆನ್ಸ್ ಸರಿಯಾಗಿ ಅಬ್ಸರ್ವ್ ಮಾಡಿ. ನೀವು ಕೂಡ ವಿಡಿಯೋ ನೋಡ್ಬೇಕಾದ್ರೆ ಒಂದು ಪೇಪರ್ ಪೆನ್ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ಸೆಂಟೆನ್ಸ್ ರೈಟ್ ರಾಂಗ್ ಅಂತ ಗೆಸ್ ಮಾಡ್ತಾ ಹೋಗಿ. ಸೊ ನಾನು ಆಮೇಲೆ ಆನ್ಸರ್ ಕೂಡ ಹೇಳ್ತೀನಿ, ಅದ್ರ ಕೆಳಗಡೆ ಆನ್ಸರ್ ಬರುತ್ತೆ. ಇವಾಗ ಸೆಂಟೆನ್ಸ್ ರೈಟ್ ಅಥವಾ ರಾಂಗ್ ಅಂತ ಗೆಸ್ ಮಾಡಿ. ನೋಡಿ, ಈ ಸೆಂಟೆನ್ಸ್ ಬಂದ್ಬಿಟ್ಟು ರಾಂಗ್ ಇದೆ. ಈ ಲಾಸ್ಟ್ ಬೋತ್ ಆಫ್ ಹಿಸ್ ಪೆನ್ಸ್ ಅಂತದೆ. ಹಾಗಾದ್ರೆ ರೈಟ್ ಸೆಂಟೆನ್ಸ್ ಏನಾಗುತ್ತೆ ನೋಡಿ. ರೈಟ್ ಸೆಂಟೆನ್ಸ್ ಬಂದ್ಬಿಟ್ಟು ಈ ತರ ಆಗುತ್ತೆ. ಈ ಲಾಸ್ಟ್ ಹಿಸ್ ಬೋತ್ ಪೆನ್ಸ್ ಅಂತ ಆಗುತ್ತೆ. ಇಟ್ಸ್ ದ ರೈಟ್ ಸೆಂಟೆನ್ಸ್. ಓಕೆ, ನೋಡಿ ಎರಡನೇ ಕ್ವಶನ್ ನೋಡಿ. he entered into the room ಅಂತ ಇದೆ. ಇದು ಯಾವ ರೀತಿ ಆಗುತ್ತೆ ಸ್ಟೂಡೆಂಟ್ ನೋಡಿ. ನೋಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು ನೀವು. he entered into the room ಅಂತ ಇದೆ. ಇದು ರೈಟ್ or ರಾಂಗ್ ಅಂತ ಗೆಸ್ ಮಾಡಿ. ಓಕೆ, ಈ ಸೆಂಟೆನ್ಸ್ ಕೂಡ ರಾಂಗ್ ಇದೆ. he entered into the wrong room ಅಂತ ಇದೆ. ಸೊ ಹಾಗಾದ್ರೆ ರೈಟ್ ಸೆಂಟೆನ್ಸ್ ಏನಾಗುತ್ತೆ? ಯು ಹ್ಯಾವ್ ಎನಿ ಗೆಸ್? he entered into the room ಅನ್ನೋದು ರಾಂಗ್ ಆದ್ರೆ ರೈಟ್ ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ ನೋಡಿ. ರೈಟ್ ಸೆಂಟೆನ್ಸ್ ಬಂದ್ಬಿಟ್ಟು he entered the room ಅಂತ ಆಗುತ್ತೆ. he entered the room is the right sentence. ಓಕೆ, ನೋಡಿ ಮೂರನೇ ಸೆಂಟೆನ್ಸ್ ನೋಡಿ. ಕೌ ಮಿಲ್ಕ್ ಅಂತ ಇದೆ. ತುಂಬಾನೇ ಶಾರ್ಟ್ ಸೆಂಟೆನ್ಸ್ ಇದೆ. ಕೌ ಮಿಲ್ಕ್ ಅಂತ. ಇಸ್ ಇಟ್ ರೈಟ್? ಸೊ ನೋ, ಇಟ್ಸ್ ಆಲ್ಸೋ ರಾಂಗ್. ಕೌ ಮಿಲ್ಕ್ ಅಂತ ಆಗಲ್ಲ. ಆನ್ಸರ್ ಬಂದ್ಬಿಟ್ಟು ಕೌಸ್ ಮಿಲ್ಕ್ ಅಂತ ಆಗುತ್ತೆ. ಓಕೆ, ನಾಟ್ ಕೌ ಮಿಲ್ಕ್, ಇಟ್ಸ್ ಅ ಕೌಸ್ ಮಿಲ್ಕ್ ಅಂತ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ಫೋರ್ತ್ ಒನ್. ಪೇಪರ್ ಪೀಸ್ ಅಂತ ಇದೆ. ಇದನ್ನ ಅಬ್ಸರ್ವ್ ಮಾಡಿ. ಪೇಪರ್ ಪೀಸ್ ಇಸ್ ದ ರೈಟ್. ಪೇಪರ್ ಪೀಸ್ ಅಂತ ಆಗಲ್ಲ. ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಪೀಸ್ ಆಫ್ ಪೇಪರ್ ಅಂತ ಹೇಳ್ಬೇಕು ನೀವು. ಓಕೆ, ಇಟ್ಸ್ ನಾಟ್ ದ ಪೇಪರ್ ಪೀಸ್. ನೀವು ಹೇಳ್ಬೇಕಾದ್ರೆ ಪೀಸ್ ಆಫ್ ಪೇಪರ್ ಅಂತ ಹೇಳ್ಬೇಕು. ನೋಡಿ ಐದನೇದು ನೋಡಿ. ಕೇಸ್ ಆಫ್ ಬುಕ್ ಅಂತ ಇದೆ. ಕೇಸ್ ಆಫ್ ಬುಕ್ ಇಸ್ ಆಲ್ಸೋ ರಾಂಗ್. ಸೊ ಹಾಗಾದ್ರೆ ಸರಿಯಾದ ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ? ಇದು ಬುಕ್ ಕೇಸ್ ಅಂತ ಆಗುತ್ತೆ. ಬುಕ್ ಕೇಸ್ ಇಸ್ ದ ರೈಟ್ ಸೆಂಟೆನ್ಸ್ ಆಗುತ್ತೆ ಇಲ್ಲಿ. ಸಿಕ್ಸ್ತ್ ನೋಡಿ. ಲೈಕ್ ಅ ಫಾದರ್ ಲೈಕ್ ಅ ಸನ್ ಅಂತ ಇದೆ. ಇಲ್ಲೊಂದು ಸೆಂಟೆನ್ಸ್ ಇದೆ. ಲೈಕ್ ಅ ಫಾದರ್ ಲೈಕ್ ಅ ಸನ್ ಅಂತ ಒಂದು ಸೆಂಟೆನ್ಸ್ ಇದೆ. ಸೊ ಇದು ಕೂಡ ಕಂಪ್ಲೀಟ್ಲಿ ರಾಂಗ್ ಇದೆ. ಸೊ ಸರಿಯಾದ ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ ಅಂದ್ರೆ ಲೈಕ್ ಫಾದರ್ ಲೈಕ್ ಸನ್ ಅಂತ ಆಗುತ್ತೆ. ಇಲ್ಲಿ ಲೈಕ್ ಅಂತ ಎರಡು ಸರಿ ಬರಲ್ಲ. ಲೈಕ್ ಎ ಫಾದರ್ ಸನ್ ಅಂತ ಈ ತರ ಬರಲ್ಲ. ಅದು ಲೈಕ್ ಫಾದರ್ ಲೈಕ್ ಸನ್ ಅಂತ ಆಗುತ್ತೆ. ನೀವು ಇದೇ ರೀತಿ ಮಾತಾಡ್ಬೇಕಾದ್ರೆ ಇದೇ ರೀತಿ ಸೆಂಟೆನ್ಸ್ ಬಳಸಬೇಕು, ಬರೀಬೇಕಾದ್ರೆ ಇದೇ ರೀತಿ ಬಳಸಬೇಕು. ಓಕೆ ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ನಾನು EV ಟಾಕ್ ಚಾನಲ್ ಅಲ್ಲಿ ಮೋರ್ ದನ್ 320+ ವಿಡಿಯೋಸ್ ಇದೆ. ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟಾಗಿರ್ಬೋದು, ಈವನ್ ಇಂಗ್ಲಿಷ್ ಮೀಡಿಯಂ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟ ಕೂಡ ಸಾಕಷ್ಟು ವಿಡಿಯೋಸ್ ಇದೆ. ಸೊ ಅದೇ ವಿಡಿಯೋ ಕೂಡ ನೋಡಬಹುದು. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋಸ್ ಅನ್ನ. ಸೀದರ್ ಸೆವೆಂತ್ ಕ್ವಶನ್ ನೋಡಿ. ಐ ನೆವರ್ ಹರ್ಡ್ ಯು ಅಂತ ಇದೆ. ಓಕೆ ನೋಡಿ, ಇದು ಕೂಡ ಸೆಂಟೆನ್ಸ್ ರಾಂಗ್ ಇದೆ. ಸೊ ರೈಟ್ ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ? ಐ ನೆವರ್ ಹರ್ಡ್ ಯು. ಇದು ರೈಟ್ ಸೆಂಟೆನ್ಸ್ ಏನಾಗುತ್ತೆ ಅಂದ್ರೆ ಐ ಡಿಡಂಟ್ ಹಿಯರ್ ಯು ಅಂತ ಆಗುತ್ತೆ. ಐ ಡಿಡಂಟ್ ಹಿಯರ್ ಯು ಅಂತ ಆಗುತ್ತೆ. ಸೊ ಐ ನೆವರ್ ಹರ್ಡ್ ಯು ಇಸ್ ದ ರಾಂಗ್. ಏಳ್ತ್ ನೋಡಿ. ಪೆಟ್ರೋಲ್ ಕ್ಯಾನ್ ಅಂತ ಇದೆ. ಪೆಟ್ರೋಲ್ ಕ್ಯಾನ್ ಏನಾಗುತ್ತೆ? ಇಟ್ಸ್ ರಾಂಗ್. ಏನಾಗುತ್ತೆ ಇದು ರೈಟು? ಕ್ಯಾನ್ ಆಫ್ ಪೆಟ್ರೋಲ್ ಅಂತ ಆಗುತ್ತೆ. ಕ್ಯಾನ್ ಆಫ್ ಪೆಟ್ರೋಲ್ ಅಂತ ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್. ನೈನ್ತ್ ನೋಡಿ. ಟೀ ಕಪ್ ಅಂತ ಇದೆ. ಸೊ ಇಸ್ ಇಟ್ ರೈಟ್? ನೋ, ಇಟ್ಸ್ ರಾಂಗ್. ರೈಟ್ ಬಂದ್ಬಿಟ್ಟು ಕಪ್ ಆಫ್ ಟೀ ಅಂತ ಆಗುತ್ತೆ. ಸೊ ಸರಿಯಾಗಿ ಅಬ್ಸರ್ವ್ ಮಾಡಿ. ಕಪ್ ಆಫ್ ಟೀ ಇಸ್ ದ ರೈಟ್ ಸೆಂಟೆನ್ಸ್ ಆಗುತ್ತೆ. ಹಿ ಹ್ಯಾಸ್ ಅ ಗುಡ್ ಇಂಗ್ಲಿಷ್ ಅಂತ ಇದೆ. ಸೆಂಟೆನ್ಸ್ ಅನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ. ಹಿ ಹ್ಯಾಸ್ ಅ ಗುಡ್ ಇಂಗ್ಲಿಷ್. ವಾಟ್ ಯು ಥಿಂಕ್? ಇಸ್ ಇಟ್ ಇಸ್ ರೈಟ್? ನೋ, this one is also wrong. The right sentence ಬಂದ್ಬಿಟ್ಟು his English is good ಅಂತ ಆಗುತ್ತೆ. His English is good is the right sentence. Okay, 11th one ನೋಡಿ. Where is my trouser? Where is my trouser? What do you think? It's right? It's wrong. The right one is where are my trousers ಅಂತ ಬರುತ್ತೆ. So trouser we never use the singular form ಅಲ್ಲಿ ಬಳಸಲ್ಲ. trousers ಅಂತಾನೆ ಬಳಸ್ತೀವಿ. ಹೀಗಾಗಿ where are my trousers ಅಂತ ಆಗುತ್ತೆ. 12th one ನೋಡಿ. ಕ್ಯಾಟಲ್ ಇಸ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಅಂತ ಇದೆ. ಸೊ ಇದು ರೈಟ್ ಯಾವ ರೀತಿ ಆಗುತ್ತೆ? ಕ್ಯಾಟಲ್ ಇಸ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಅನ್ನೋದು ಇಟ್ಸ್ ರಾಂಗ್. ಸೊ ರೈಟ್ ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ? ಕ್ಯಾಟಲ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಅಂತ ಆಗುತ್ತೆ. ಸೊ ಕ್ಯಾಟಲ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಇಸ್ ದ ರೈಟ್ ಸೆಂಟೆನ್ಸ್. ಓಕೆ, ದ ಹೌಸ್ ಆಫ್ ಮೈ ಬ್ರದರ್ ಅಂತ ಇದೆ. ರಾಂಗ್. ದ ರೈಟ್ ಬಂದ್ಬಿಟ್ಟು ಮೈ ಬ್ರದರ್ಸ್ ಹೌಸ್ ಇಸ್ ದ ರೈಟ್. ದ ಹೌಸ್ ಆಫ್ ಮೈ ಬ್ರದರ್ ಇಸ್ ರಾಂಗ್. ಮೈ ಬ್ರದರ್ಸ್ ಹೌಸ್ ಇಸ್ ದ ರೈಟ್ ಸೆಂಟೆನ್ಸ್. 14th ನೋಡಿ.
the arrival of the train anta ade. So this one is also wrong. What do you think, which is the right sentence here? The arrival of the train is a wrong. The right sentence ಬಂದ್ಬಿಟ್ಟು the train's arrival ಅಂತ ಆಗುತ್ತೆ. So I hope you understood ಅಂತ ಅನ್ಕೋತೀನಿ. So ಇನ್ನೊಂದು ಕ್ವಶನ್ ಇದೆ, ಟೋಟಲ್ 15 ಕ್ವಶನ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಇದು ರೈಟ್ ಟು ರಾಂಗು. ಸೊ ನೀವು ರಾಂಗ್ ಅನ್ನ ನಾನು ನಿಮಗೆ ಎರರ್ ಇದೆ ಅದನ್ನ ರೈಟ್ ಮಾಡಿ ನಿಮ್ಗೆ ಆನ್ಸರ್ ಹೇಳ್ತಾ ಹೋಗಿದ್ದೀನಿ. ಮತ್ತೆ ನನ್ನ ಇವಿಟ್ ಆಪ್ಷನಲ್ಲಿ ಇನ್ ಫ್ಯೂಚರ್ ಸಾಕಷ್ಟು ಇಂಗ್ಲಿಷ್ ಗ್ರಾಮರ್, ಸ್ಪೋಕನ್ ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್ ಮೇಲೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಎಲ್ಲ ಕೂಡ ನೋಡ್ಬೋದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಕೂಡ ನಿಮ್ಗೆ ಬರುತ್ತೆ. 15th ಕ್ವಶನ್ ನೋಡಿ, ಐ ವಿಶ್ ಐ ಆಮ್ ಅ ಕಿಂಗ್ ಅಂತದೆ. It's a wrong. Then what do you think, which is the right? I wish I am a king is a wrong. The right sentence ಬಂದ್ಬಿಟ್ಟು I wish I were king ಅಂತ ರೈಟ್ ಆಗುತ್ತೆ. ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ ಕರೆಕ್ಟ್ ಸೆಂಟೆನ್ಸ್. I wish I were king is the right sentence. I hope students you like my video ಅಂತ ಅನ್ಕೋತೀನಿ. If you really like my video, please share it to your friends and don't forget to subscribe my UV Talk channel. Thank you so much for watching my video.